ನಮಸ್ಕಾರ ವೀಕ್ಷಕರೇ, ಈ ನ್ಯೂಸ್ಗಳನ್ನ ನೀವು ಆಲ್ರೆಡಿ ನೋಡಿರ್ತೀರಾ. ಎಷ್ಟೋ ಜನ ಗೊತ್ತಾಗಿರುತ್ತೆ, ಕೆಲವೊಬ್ರು ನೋಡಿರಲ್ಲ, ಗೊತ್ತಾಗಿರೋದಿಲ್ಲ. ಅಂತವ್ರಿಗೆ ಮಾತ್ರ ಈ ವಿಷಯ ಏನಂದ್ರೆ, ಇಷ್ಟು ದಿನ ದೆಹಲಿ ಬಿಟ್ಟೋಗಿ ಅಂತ ಅಲ್ಲಿ ಡಾಕ್ಟರ್ಗಳು ಹೇಳ್ತಾ ಇದ್ರು. ಇವತ್ತು ಸಿಚುವೇಶನ್ ಬರ್ತಾ ಇದೆ, ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೀವಿ. ಬೆಂಗಳೂರು ಬಿಟ್ಟೋಗಿ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಪೊಲ್ಯೂಷನ್ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ನ್ಯೂಸ್ಗಳಲ್ಲಿ ಓಡಾಡ್ತಾ ಇದೆ. ಇದು ನೋಡಿರ್ಬೋದು. ಮೇಜರ್ ಆಗಿ ವೈಟ್ ಫೀಲ್ಡ್, ಸಿಲ್ಕ್ ಬೋರ್ಡ್, ಇನ್ನ ಬೇರೆ ಬೇರೆ ಕ್ರೌಡೆಡ್ ಏರಿಯಾಗಳು ಏನಿದಾವೆ ಅಲ್ಲೆಲ್ಲ ಕೂಡ ಏರ್ ಕ್ವಾಲಿಟಿ ತುಂಬಾ ವಿಪರೀತವಾಗಿ ಹಾಳಾಗ್ತಾ ಇದೆ ಅಂತಾನೆ ಒಂದು ಸ್ಟಡಿ ಹೇಳುತ್ತೆ. ನ್ಯೂಸ್ ಅಲ್ಲಿ ಅದನ್ನೇ ಹೇಳ್ತಾ ಇರೋದು, ನೀವು ಕೂಡ ಒಂದ್ಸಲ ನೋಡಿ. Hospitals in Bengaluru are seeing more children, senior citizens, and people with existing health issues coming in with breathing and allergy problems. General physicians and lung specialists report at least a 20 to 30% jump in cases of cough, breathlessness, wheezing, throat irritation, and allergies in Bengaluru city. Doctors say symptoms are lasting longer, hitting harder, and in some cases even requiring hospitalization and oxygen support. Eye doctors are also flagging a surge in eye irritation and allergic conjunctivitis caused by prolonged exposure to polluted air. So Bengaluru, as much as the air looks great and feels great, it seems like pollution is on the rise in the city. The Karnataka State Pollution Control Board says Bengaluru's air quality index is largely in satisfactory to moderate range, but dangerous particulate matter, the PM 2.5 and PM 10, remain a serious concern. Pollen is the worst possibly in Bengaluru. Doctors are urging residents to take precautions now, avoid early morning walks on high pollution days, and wear N95 masks before stepping out, and also advise to stay hydrated and eat nutritious food. Be safe. ಕೇಳಿದ್ರಲ್ಲ ನ್ಯೂಸ್ನ, ಅವ್ರು ಹೇಳ್ತಿರೋದು ಅದೇ. ಬೆಂಗಳೂರು ಕೆಲವಷ್ಟು ಏರಿಯಾಗಳಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗಿದೆ. ಆ ಜಾಗದಲ್ಲಿ ಉಸಿರಾಡೋದು ಕಷ್ಟ. ಜಾಸ್ತಿ ಹೊತ್ತು ಎಕ್ಸ್ಪೋಜರ್ ಆಗಿದ್ರೆ ಸಾಕು. ಸೇಮ್ ಡೆಲ್ಲಿನಲ್ಲಿ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅಂತದನ್ನ ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರಿಗೆ ಬಂದಿದೆ. ಬೆಂಗಳೂರು ಬಿಟ್ಟೋಗಿ ಅನ್ನೋ ಪರಿಸ್ಥಿತಿ ಇನ್ನೇನ್ ಜಾಸ್ತಿ ದೂರ ಇಲ್ಲ ಅನ್ನೋ ಪರಿಸ್ಥಿತಿನೇ ಇವರು ಹೇಳ್ತಾ ಇರೋದು. ಅದರಲ್ಲೂ ಡಾಕ್ಟರ್ಗಳೇ ಹೇಳ್ತಾ ಇದಾರೆ, ಪ್ಲಸ್ ಇನ್ನು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಹೇಳ್ತಾ ಇದಾವೆ. ಲೆಕ್ಕ ಹಾಕೊಳ್ಳಿ. ಮೇಜರ್ ಆಗಿ ಅವ್ರ ಏರಿಯಾಗಳನ್ನ ಮೆನ್ಷನ್ ಮಾಡ್ತಾರೆ. ಸಿಲ್ಕ್ ಬೋರ್ಡ್, ವೈಟ್ ಫೀಲ್ಡ್, ಮಾರತ್ತಹಳ್ಳಿ, MG ರೋಡ್, HSR ಲೇಔಟ್, ಬ್ರಿಗೇಡ್ ರೋಡ್, ಸರ್ಜಾಪುರ್ ರೋಡ್, BTM ಲೇಔಟ್, ಜಯನಗರ್, JP ನಗರ್, ಬಸವನಗುಡಿ, ಬನಶಂಕರಿ, ಕೋರ್ಮಂಗಲ, ಇಂದಿರಾನಗರ, ಇನ್ನ ಸೋನಿ ಸಿಗ್ನಲ್, ಅಗ್ರಹಾರ, ಮಲ್ಲೇಶ್ವರಂ, KR ಪುರಂ, ಎನ್ನೂರು, ಹೆಬ್ಬಾಳ, ಯಲಂಕ, ಇನ್ನ ಈ ಮೇಜರ್ ಜಾಗಗಳಲ್ಲಿ. ಅದನ್ನ ಬಿಟ್ರೆ ಮೈಸೂರಲ್ಲೂ ಈಗ ಸ್ವಲ್ಪ ರೈಸ್ ಆಗಿದೆ. ಫಸ್ಟ್ ಆಫ್ ಆಲ್ ಬೆಂಗಳೂರು ಏನಿತ್ತು ಉದ್ಯಾನ ನಗರಿ ಹೋಗಿ ಇವತ್ತು ವಿಷಗಾಳಿ ನಗರಿ ಆಗ್ತಾ ಇದೆ. ಲೆಕ್ಕ ಹಾಕೊಳ್ಳಿ. ಬೆಂಗಳೂರು ಬಿಟ್ಟು ಹೋಗುವಂತ ಕಾಲ ಜಾಸ್ತಿ ದೂರ ಇಲ್ಲ. ಯಾಕೆಂದ್ರೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನ ಹೊರಗಡೆಯಿಂದ ಬಂದು ಬೆಂಗಳೂರಲ್ಲಿ ಸ್ಟೇ ಮಾಡ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ. ಓವರ್ ಆಲ್ ಆಗಿ ಬೆಂಗಳೂರು ಕ್ರೌಡೆಡ್ ಪ್ಲೇಸ್ ಆಗ್ತಾ ಇದೆ. ಮೇಜರ್ ಆಗಿ ಬೆಳೀತಾ ಇದೆ ಅಂತ ಒಂದ್ ಕಡೆ ಲೆಕ್ಕ ಇಟ್ಕೊಳ್ಳೋದಾದ್ರೆ, ಇನ್ನೊಂದು ಕಡೆ ದೆಹಲಿಗೆ ಬಂದಂತ ಪರಿಸ್ಥಿತಿ ಬೆಂಗಳೂರಿಗೂ ಬರ್ಬೋದು. ಜನ ಬದುಕಬೇಕು ಅಂದ್ರೆ ಮಾಸ್ಕ್ ಹಾಕೊಂಡೇ ಬದುಕಬೇಕು, ಆಚೆ ಹೋಗ್ಬೇಕು ಅಂದ್ರೆ ಹೆಲ್ಮೆಟ್ ಹಾಕೊಂಡು ಬದುಕಬೇಕು ಅನ್ನೋ ಪರಿಸ್ಥಿತಿ ಬೆಂಗಳೂರಿಗೂ ಬರ್ತಾ ಇದೆ. ಅಂದ್ರೆ ಈಗ ಎಚ್ಚೆತ್ಕೋಬೇಕಾದಂತ ಪರಿಸ್ಥಿತಿ ನಮ್ಮದು. ಸರ್ಕಾರಗಳದು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ. ಯಾರು ಕೊಡ್ಬೇಕು? ನಮ್ಮಂತ ಸಾಮಾನ್ಯರೇ ಅಲ್ವಾ. ಯಾರು ದೊಡ್ಡವರೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಆರಾಮಾಗಿರ್ತಾರಲ್ವಾ. ನೋಡಿ ಒಂದ್ಸಲ ಬೆಂಗಳೂರಲ್ಲಿ ಸಾಮಾನ್ಯ ಜನ ಏನ್ ಬದುಕ್ತಾ ಇದೀವಿ. ಆದಷ್ಟು ಇನ್ನ ಉಪ್ಸಾ ಇರೋರು, ಅಸ್ತಮಾ ಇರೋರು, ಬೇರೆ ಬೇರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಪ್ಷನ್ ಇಲ್ಲ, ಹೋಗ್ಲೇಬೇಕು, ಇಲ್ಲ ಆರೋಗ್ಯ ಹಾಳಾಗೋದಂತ ಗ್ಯಾರಂಟಿ ಅನ್ನೋ ಪರಿಸ್ಥಿತಿ. ಯೋಚನೆ ಮಾಡಿ. ನಿಮ್ ಸುತ್ತಮುತ್ತ ವಾತಾವರಣದ ಕ್ವಾಲಿಟಿ ಯಾವ ತರ ಇದೆ, ಬೇಕಾದ್ರೂ ಒಂದು ರಿಕ್ವೆಸ್ಟ್ ಕೊಟ್ರೆ ಗೌರ್ಮೆಂಟ್ ಕೆಲವಷ್ಟು ರಿಸರ್ಚ್ ಸೆಂಟರ್ಗಳಿದಾವೆ. ಇನ್ನ ಅವರೇ ಗಾಡಿ ತಗೊಂಡ್ಬಂದು ಏರ್ ಕ್ವಾಲಿಟಿ ಏನಿದೆ, ಗುಡ್ ಆರ್ ಬ್ಯಾಡ್ ಅಂತ ಅವರೇ ಟೆಸ್ಟ್ ಮಾಡಿ ನಿಮ್ಗೆ ರಿಪೋರ್ಟ್ಗಳನ್ನ ಕೊಡ್ತಾರೆ. ಅದರಿಂದ ನೀವು ಕರೆಕ್ಷನ್ ಮಾಡ್ಕೋಬಹುದು. ಆದಷ್ಟು ಮರ ಗಿಡಗಳನ್ನ ಬೆಳೆಸಿ ವಾತಾವರಣದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ, ವೆಹಿಕಲ್ಗಳನ್ನ ಬಳಸೋದನ್ನ ಕಡಿಮೆ ಮಾಡಿದ್ರೆ ಇದೆಲ್ಲ ಆಗುತ್ತೆ. ಅದಕ್ಕೆ ಪ್ರಯತ್ನ ಮಾಡೋಣ. ಬೇರೆ ಬೇರೆ ವಿಷಯಗಳು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.